ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ಶ್ರಾವಣಿ ಹೊಟ್ಟೆ ಒಳಗಡೆ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಇನ್ನು ಮುಂದೆ ಅವಳ ದಿನ ಬಿಲಬಿಲ ಅಂತ ಓದ್ತಾ ಇರ್ತಿರ್ತಾಳೆ. ಶ್ರೀವಲ್ಲಿ, ಓ ಶ್ರಾವಣಿ, ಏನಿದು ಮುಖ ಇಷ್ಟೊಂದು ಮಂಕಾಗಿದೆಯಲ್ಲ? ಅಲ್ಲ, ಏನಾಯ್ತು ಶ್ರಾವಣಿ? ಮನೇಲಿ ಸಿಹಿಯಾಗಿ ಪಾಯಸ ಮಾಡಿದ್ದಾರೆ, ಅದನ್ನ ಕುಡಿದ್ರೂ ಈ ಬೇವಿನೆಲೆ ತಿಂದಾಗ ಮುಖ ಆಗತ್ತಲ್ಲ, ಆ ರೀತಿ ಕಾಣಿಸ್ತಿದ್ಯಲ್ಲ. ಅಯ್ಯೋ ಪಾಪ, ನೀನೀಗ 100 ಕೋಟಿ ಒಡ್ತೀನೂ ಅಲ್ಲ, ಹೋಗಿ ಕಾನೂನು ಪ್ರಕಾರ ಸುಬ್ಬುಗ್ ಹೆಂಡ್ತೀನೂ ಅಲ್ಲ. ಹರಿದು ಹಾಕಿರೋದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾತ್ರ, ನಮ್ಮ ಸಂಬಂಧ ಅಲ್ಲ. ಸಂಬಂಧ ಇದ್ರೆ ತಾನೇ ಹರಿದಾಕಕ್ಕೆ. ನೀನು ಮತ್ತೆ ಸುಬ್ಬು ಗಂಡ ಹೆಂಡತಿ ಅಲ್ಲ ಅಂತ ಹೊರಗಿನ ಪ್ರಪಂಚಕ್ಕೆ ಏನಾದ್ರೂ ಗೊತ್ತಾದ್ರೆ ಏನ್ ಮಾಡ್ತೀಯ ಶ್ರಾವಣಿ? ಅದನ್ನ ಹೇಗ್ ಪ್ರೂವ್ ಮಾಡ್ತೀಯ ಹೇಳು? ಸುಬ್ಬು ಅಂತೂ ಖಂಡಿತವಾಗ್ಲೂ ಆ ಮಾತನ್ನ ಒಪ್ಪೋದಿಲ್ಲ. ಕದ್ದು ಮುಚ್ಚಿ ಮನೆ ಒಳಗ್ ಬಂದು ಮ್ಯಾರೇಜ್ ಸರ್ಟಿಫಿಕೇಟ್ ನ ಕದ್ಕೊಂಡು ಅದನ್ನ ಹರಿದಾಕ್ಸಿ ನೀನ್ ಯಾವ್ದೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ನೀನ್ ಇಷ್ಟೆಲ್ಲ ಆಡೋವಾಗ್ಲೇ ನನಗೆ ಗೊತ್ತಾಯ್ತು ಇದ್ರ ಹಿಂದೆ ಯಾರಿದ್ದಾರೆ ಅಂತ. ಕಾರ್ಡ್ನ ಪ್ರಿಂಟ್ ಮಾಡಿಸಿ ಬರೀ ನನಗ್ ಮಾತ್ರ ಕಳ್ಸಿದ್ಯಾ, ಬೇರೆ ಯಾರಿಗೂ ಈ ವಿಷಯದ ಬಗ್ಗೆ ಗೊತ್ತೇ ಇಲ್ಲ. ಅವಾಗ್ಲೇ ನಾನು ಅನ್ಕೊಂಡೆ ನೀನ್ ಇಂಥ ದಾರಿನೇ ಹಿಡ್ತಿರ್ತೀಯ ಅಂತ. ಏನ್ ಹೇಳ್ತಿದ್ಯಾ ಶ್ರಾವಣಿ ನೀನು? ನೋಡು ಶ್ರೀವಲ್ಲಿ, ನಿನ್ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ, ಯಾವ ಕೋಪನೂ ಇಲ್ಲ. ನಾನು ನನ್ನ ಪ್ರೀತಿನ ಪಡ್ಕೊಂಡಿದ್ದೀನಿ, ಹಾಗಂತ ನಿನ್ ಪ್ರೀತಿನ ಕೊಂದಿಲ್ಲ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತು ನಿನಗೆ ಸುಬ್ಬು ಮೇಲೆ ಪ್ರೀತಿನೇ ಇಲ್ಲ. ಈ ರೀತಿ ಹಠಕ್ಕೋ ಛಲಕ್ಕೋ ಬಿದ್ದು ನನ್ನ ವಿರುದ್ಧ ನಿಲ್ಲದಕ್ಕೆ ಬರಬೇಡ. ಒಳ್ಳೇದಲ್ಲ ಇದು. ಒಳ್ಳೇದೋ ಕೆಟ್ಟದೋ ಅದ್ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನನ್ನ ಸುಬ್ಬು. ಸುಬ್ಬುನ ನನ್ನಿಂದ ನೀನು ಕಿತ್ಕೊಂಡಿರೋದಂತೂ ಸತ್ಯ. ಹಾಗೆ ನನಗ್ ಸಲ್ಬೇಕಾಗಿರೋ ಆಸ್ತಿನ ನಿನ್ನಿಂದ ಕಿತ್ಕೋತೀನಿ. ನಿನಗೆ ಕಾರ್ಡ್ ಕಳ್ಸಿದ್ನಲ್ಲ, ಅದೇ ಡೇಟಲ್ಲೇ ನಮ್ಮ ಮದ್ವೆ. ನೀನು ಬಂದೇ ಬರ್ತೀಯ, ಆ ಮದ್ವೆನ ನೋಡೇ ನೋಡ್ತೀಯ. ಮುಂಚಿತವಾಗಿ ಹೇಳ್ತಿದ್ದೀನಿ ಶ್ರಾವಣಿ, ಮಿಸ್ ಮಾಡ್ದೆ ಬಾ, ಆಯ್ತಾ? ಸಮುದ್ರದ ನೀರಿಂದ ಉಪ್ಪು ತೆಗ್ದಿದ್ದೀನಿ ಅಂತ ಮಾತ್ರಕ್ಕೆ ಸಮುದ್ರದಲ್ಲಿರೋ ಉಪ್ಪೆಲ್ಲ ಖಾಲಿ ಮಾಡಿದ್ದೀನಿ ಅಂತ ಅನ್ಕೊಳ್ಳೋದು ಮೂರ್ಖತನ. ಯಾವುದೋ ಒಂದು ವಿಷಯದಲ್ಲಿ ನೀನು ನನಗೆ ಅಡ್ಡವಾಗಿ ನಿಂತಿರ್ಬೋದು, ಹಾಗಂತ ನಾನು ಹೆಚ್ಚೇನೆ ಮುಂದಿಡೋಕ್ಕಾಗಲ್ಲ ಅಂತ ಅನ್ಕೋಬೇಡ. ಇಷ್ಟೆಲ್ಲ ಕುತಂತ್ರಗಳು ಮಾಡ್ತಿದ್ಯಾ ಅಂದ್ರೆ ನೀನ್ ಹಿಂದೆ ಯಾರಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಅವ್ರ ಅಹಂಕಾರ ಮುಡಿತೀನಿ, ಅದಾದ್ಮೇಲೆ ನೀನಾಗಿ ನೀನೇ ದಾರಿಗೆ ಬರ್ತೀಯ. ಆದ್ರೆ ಒಂದ್ ಮಾತು ನೆನಪಲ್ಲಿ ಇಟ್ಕೊ, ಸುಬ್ಬು ನನ್ನ ಉಸಿರು. ಅವರನ್ನ ನನ್ನಿಂದ ದೂರ ಮಾಡೋದಕ್ಕೆ ನೀನಲ್ಲ, ನಿನ್ನಂಥ 100 ಶ್ರೀವಲ್ಲಿಗಳು ಬಂದ್ರು ಸಾಧ್ಯ. ಹೋಗು, ಕನ್ಸು ಕಾಣೋದಷ್ಟೇ ನಿನಗೆ ಗೊತ್ತಿರೋದು. ಕನ್ಸು ಕಾಣ್ತಾ ಮಲ್ಕೋ, ಯಾಕಂದ್ರೆ ಆ ಕನಸು ನನ್ ಸಾಗಲ್ಲ. ಹೋಗು. ಮೇಡಮ್ 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 ಏನು ಕೆಲಸ ಈಗ ನಿಮಗೆ? ಬಟ್ಟೆ ಮಡಿಸ್ತಾ ಇದ್ದೀನಿ, ಆಮೇಲೆ ಅಡುಗೆ ಮಾಡಬೇಕು. ಯಾಕೆ? ಅಯ್ಯೋ, ಬಟ್ಟೆನ ಆಮೇಲೆ ಬಂದು ಮಡಿಸ್ಬೋದು, ಅಡುಗೆನ ಅಮ್ಮನೋ ಅಕ್ಕನೋ ಮಾಡ್ತಾರೆ, ನನ್ನ ಜೊತೆ ಬನ್ನಿ ಹೇಳ್ತೀನಿ. ಏನ್ ಸುಬ್ಬು ಇದು, ನಾನು ನಿನ್ ಜೊತೆ ಬರೋದಾ? ಏನು ನನ್ ಕನ್ಸ್ ಕಾಣ್ತಿಲ್ಲ ತಾನೆ? ನೀನು ನನ್ನನ್ನ ಜೊತೆಲಿ ಬನ್ನಿ ಅಂತ ಕರೀತಿದ್ಯಾ? ಸರಿ ಆಯ್ತು, ನಡಿ ಹೋಗೋಣ. ಎಲ್ಲಿಗೆ ಹೋಗೋಣ? ಏನ್ ಕೊಡಿಸ್ತೀಯಾ? ಬೈಕಲ್ಲಿ ಹೋಗೋಣ? ಮೇಡಮ್ ನಾನು ಸುತ್ತಾಡಕ್ಕೆ ಕರಿತಿಲ್ಲ. ಸುತ್ತಾಡಕ್ಕಲ್ವಾ? ಹೋಗು ಸುಬ್ಬು. ಎಷ್ಟು ಖುಷಿ ಪಟ್ಟಿದ್ದೆ ನಾನು. ಮೇಡಮ್, ಇದಕ್ಕಿಂತ ಖುಷಿ ಪಡೋವಂಥ ಸಂತೋಷದ ವಿಷಯ ನಿಮ್ಮ ಜೀವನದಲ್ಲಿ ಆದರೂ ಆಗ್ಬೋದು, ಅದಕ್ಕೆ ಕರಿತಾ ಇರೋದು. ಏನ್ ಹೇಳ್ತಿದ್ಯಾ ಸುಬ್ಬು? ನಿಜ ಮೇಡಮ್, ನಿಮ್ಮ ಜೀವನದಲ್ಲೇ ದೊಡ್ಡ ಕನಸು ನನ್ಸಾಗೋದಕ್ಕೆ ಇವತ್ತೊಂದು ತಿರು ಸಿಗ್ಬೋದು. ನಿಮ್ಮ ಹುಡುಕಾಟದ ದಾರಿಗೆ ಬೆಳಕು ಚೆಲ್ಲುವಂಥ ಕೆಲಸ ಇವತ್ತಾದರೂ ಆಗ್ಬೋದು ಮೇಡಮ್. ಸುಬ್ಬು, ಏನ್ ಹೇಳ್ತಿದ್ಯಾ ನೀನು? ಇಷ್ಟು ಒಗ್ಗಟ್ಟಾಗಿ ಹೇಳ್ತಿದ್ಯಾ, ನನಗೇನು ಅರ್ಥನೇ ಆಗ್ತಾ ಇಲ್ಲ.
ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನೀನು? ಇದನ್ನ ಇಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಬನ್ನಿ ನನ್ನ ಜೊತೆ. ಸರಿ, ನೀನ್ ಇದನ್ನ ಹೇಳೋವಾಗ್ಲೇ ನನಗೆ ತುಂಬಾ ಖುಷಿ ಆಗ್ತಿದೆ. ನೀನ್ ಆ ಸರ್ಪ್ರೈಸ್ ಕೊಟ್ಬಿಟ್ರೆ ನಾನು ಕಳ್ದು ಹೋಗ್ತೀನಿ ಅನ್ಸುತ್ತೆ ನನಗೆ. ಸರಿ ಬಾ ಹೋಗೋಣ. ಬನ್ನಿ. ಸುಬ್ಬು, ಇದೇನ್ ಸುಬ್ಬು ಇದು? ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ, ಏನೋ ಸರ್ಪ್ರೈಸ್ ಕೊಡ್ತೀನಿ, ನಿಮ್ ಜೀವನದಲ್ಲಿ ದೊಡ್ಡ ತಿರುವು ಸಿಗುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಲ್ಲಿ ಏನೂ ಇಲ್ಲ, ಬರೀ ರಸ್ತೆಗಳಿದೆ, ಯಾವ ತಿರುವು ಇಲ್ಲ, ಏನೂ ಇಲ್ಲ. ಇರಿ ಮೇಡಮ್, ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನೀನ್ ಹೇಳಿರೋ ಮಾತುಗಳೆಲ್ಲ ಕೇಳಿದ್ಮೇಲೆ ಅರ್ಜೆಂಟ್ ಮಾಡದೆ ಇರಕ್ಕಾಗತ್ತಾ ಸುಬ್ಬು? ಒಂದ್ ಕಡೆ ವಿಷಯ ಏನು ಅಂತ ಗೊತ್ತಿಲ್ಲ, ಇನ್ನೊಂದ್ ಕಡೆ ನೀನ್ ಇಷ್ಟೊಂದೆಲ್ಲ ಹೇಳಿದ್ಯಾ ಅನ್ನೋ ಸಂಭ್ರಮ, ಇನ್ನೊಂದ್ ಕಡೆ ನಾವು ಸುಮ್ಮನೆ ಬಂದು ಇಲ್ಲಿಗೆ ನಿಂತಿದೀವಿ ಅನ್ನೋ ಬೇಸರ. ನನಗೆ ಇದನ್ನೆಲ್ಲ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ನೀನು ನನಗೆ ಮೊದಲು ವಿಷಯ ಏನು ಅಂತ ಹೇಳು. ಮೇಡಮ್, ನೀವು ಇನ್ನೇನು ಕಾಯೋದು ಬೇಡ. ನಾನು ಹೇಳಿದ್ದೆಲ್ಲ ನಿಜ ಆಗೋ ಸಮಯ ಬಂದಾಯ್ತು. ಅಲ್ಲಿ ನೋಡಿ, ಸುಬ್ಬು, ಇವರೇ ಮೇಡಮ್, ಇವರು ವೆಂಕಿ ಅಂತ. ಇವ್ರಿಗೇನೆ ಮದುವೆ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿದ್ದು. ವೆಂಕಿ, ನಿಮ್ಮ ತಂಗಿ ಬಗ್ಗೆ ಗೊತ್ತಾಯಿತು. ವಿಷಯ ಕೇಳಿ ನಮಗೂ ತುಂಬ ಬೇಜಾರಾಯಿತು. ಯಾಕೆ ಸುಬ್ಬು, ಏನಾಯ್ತು? ಮೇಡಮ್, ಇವ್ರ ತಂಗಿ ಕ್ಷಮಿಸಿ, ಎಲ್ಲ ವಿಧಿ ಆಟ. ಇವಾಗ ನೀವು ಧೈರ್ಯ ತಂದ್ಕೋಬೇಕು. ವೆಂಕಿ, ನೀವು ಕಳ್ಕೊಂಡಿರೋ ನೋವಿಗೆ ನಾವು ಸಮಾಧಾನ ಮಾಡೋಕ್ಕಾಗಲ್ಲ. ಆದರೆ ನಿಮ್ಗೆ ಎಂಥ ನೋವಲ್ಲೂ ನಾವು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀವಿ. ನಿಮ್ಮನ್ನು ಈ ಪರಿಸ್ಥಿತಿಲಿ ನಾವು ಕರೆಸ್ಬಾರ್ದಾಗಿತ್ತು, ಆದರೆ ನಮಗೊಂದು ಸಹಾಯ ಆಗಬೇಕಾಗಿದೆ. ಅವತ್ತು ಇವ್ರ ಮದುವೆ ದಿನ ಇವ್ರಿಗೆ ನೀವು ತಾಳಿ ಕೊಟ್ರಲ್ಲ? ಅಲ್ಲ ಸುಬ್ಬು, ತಾಳಿ ಅಲ್ಲ, ಅದು ಒಂದು ಬಟ್ಟೆಯಲ್ಲಿ ಕಟ್ಟಿತ್ತು. ಹೌದಾ? ಇವ್ರ ಕೈಗೆ ಬಟ್ಟೆ ಕೊಟ್ರಲ್ಲ? ನನಗೆ ನೀವು ಕೊಟ್ರಲ್ಲ ಆ ತಾಳಿ ನಿಮಗೆ ಯಾರು ಕೊಟ್ಟಿದ್ದು? ನಿಮಗೆ ಹೇಗೆ ಪರಿಚಯ? ಇವಾಗ ನಮಗೆ ಎಲ್ಲಿ ಸಿಗ್ಬೋದು ಅವರು? ನೀವು ಹೇಳಿ ನನಗೆ ಬೇಗ. ಮೇಡಮ್ ಒಂದು ನಿಮಿಷ, ನೀವು ಒಂದೇ ಸಮ ಇಷ್ಟು ಪ್ರಶ್ನೆಗಳು ಕೇಳಿದ್ರೆ ಅವ್ರು ಹೇಗೆ ಉತ್ತರ ಕೊಡ್ತಾರೆ? ಅಯ್ಯೋ ಸಾರಿ, ನಾನು ಎಕ್ಸೈಟ್ ಆಗ್ಬಿಟ್ಟೆ. ನೀನೇ ಕೇಳಿಸು.